ನಿಮಗೆ ಕಾಲೇಟಾದಾಗ ನಿಮ್ ತಾಯಿ ಅದನ್ನ ಬಹಳ ಸರಿ ಹೇಳಿದ್ರು. ಅಂದ್ರೆ ನಿನ್ನೆ ವೀಕೆಂಡ್ ಎಪಿಸೋಡ್ ಅಲ್ಲೂ ಹೇಳಿದ್ರು, ಆಮೇಲೆ ಮನೆ ಒಳಗಡೆ ಬಂದಾಗೂ ಹೇಳಿದ್ರು, ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಮನೆಯವರು ಅಂತ ಹೇಳಿ. ಏನಾಗಿತ್ತು ಎಕ್ಸಾಕ್ಟ್ ಆಗಿ ಅಂತ? ಅದು ಆಕ್ಚುಲಿ ಏನಾಗಿತ್ತು ಅಂದ್ರೆ ನನ್ನ ಕಾಲಕ್ಕೆ ಕಟ್ಟಿರ್ತಾರೆ, ನನ್ ಬಾಲ್ ಆ ವೀಕ್ ನಾನು ಮೆಂಟಲಿ ಪ್ರಿಪೇರ್ ಆಗಿರ್ತೀನಿ. ಈ ಫಿಸಿಕಲ್ ಟಾಸ್ಕ್ ಅನ್ನೋದು ಏನಿದೆ, ಟಾಸ್ಕ್ ಅಲ್ಲಿ ನಾನು ಪ್ರೂವ್ ಮಾಡ್ಬೇಕು, ಅದು ಒಂದ್ ಯಾಕೆ ಬರ್ತಿದೆ ನಂಗೆ, ಐ ಹ್ಯಾವ್ ಟು ಟೇಕ್ ಇಟ್ ಔಟ್ ಅಂತ. ಅದೇ ಟೈಮಿಗೆ ನಮ್ಗೆ ಈ ವಾರ ಜೋಡಿನ ಆರಿಸ್ಕೊಳ್ಳೋದಿರುತ್ತೆ. ಅಭಿ ನನ್ ಪ್ರಕಾರ ಅವ್ನ್ ಟಾಸ್ಕ್ ಚೆನ್ನಾಗ್ ಆಡ್ತಾನೆ ಅಂಡ್ ಹೀಸ್ ಕಾಮ್, ಸೊ ನನಗೆ ಸೆಟ್ ಆಗುತ್ತೆ ಅಂದ್ಬಿಟ್ಟು ನಾನು ಅಭಿನೇ ಚಾಯ್ಸ್ ಮಾಡ್ತೀನಿ. ಕಾಲಕ್ಕೆ ಕಟ್ಟಿದ ದಾರದಲ್ಲಿ ಏನಾಗ್ಬಿಡುತ್ತೆ, ಅವ್ನ್ ಈ ಕಡೆ ಹೋಗ್ತಾನೆ, ನಾನ್ ಮಧ್ಯನೇ ಇರ್ತೀನಿ, ನನ್ ಕಾಲ್ ಎಳೆದು ಬಿಡುತ್ತೆ. ಅದ್ರ ಮೇಲೆ ರಜತ್ ಮತ್ತೆ ರಘು ಸರ್ ಇಬ್ರು ಇರ್ತಾರೆ. ಸೊ ಅದ್ ತುಂಬಾ 200 ಕಿಲೋಸ್ ಅಷ್ಟೊಂದಿಲ್ಲ, ಬಟ್ ಯಾ ಆ ಮೂಮೆಂಟ್ ನನ್ಗೆ ವಾಪಸ್ ಬಾಲ್ ಕೂಡ ತಗೊಂಡೋಗಿ ನನ್ ಪೊಸಿಷನ್ಗೆ ಹೋಗ್ತೀನಿ. ಆ ಟಾಸ್ಕ್ ಆಡೋ ಬರೋದ್ರೆ ನನಗೆ ಆಕ್ಚುಲಿ ಗೊತ್ತೇ ಆಗಲ್ಲ ನಂಗೇನೋ ಆಗಿದೆ ಅಂತ. ಆಮೇಲೆ ಎಲ್ಲ ಕಾಮ್ ಡೌನ್ ಆದ ತಕ್ಷಣ ಒಂಥರ ಸಿವಿಯರ್ ಪೇನ್ ಆಗೋಗುತ್ತೆ ನನಗೆ. ಸೊ ಇಮಿಡಿಯೇಟ್ಲಿ ನನ್ ಕನ್ಫ್ಯೂಷನ್ ರೂಮ್ ಕರ್ಕೊಂಡ್ ಹೋಗ್ತಾರೆ. ಕರ್ಕೊಂಡ್ ಹೋದಾಗ ಓಕೆ ಲೆಟ್ ಅಸ್ ಸಿ ಅಂದ್ಬಿಟ್ಟು ಪೇನ್ ಕಿಲ್ಲರ್ ಏನೋ ಕೊಡ್ತಾರೆ. ಆಮೇಲೆ ಕರ್ಕೊಂಡ್ಬಂದ್ ರೂಮ್ ಕರ್ಕೊಂಡ್ಬಿಡ್ತಾರೆ. ಬಟ್ ಡಬಲ್ ಚೆಕ್ ಮಾಡಕ್ ಏನಾರು ಆಗಿದ್ಯೋ ಏನೋ ಅಂದ್ಬಿಟ್ಟು ಒಂದ್ ಎಕ್ಸ್ರೇನೂ ಆಗುತ್ತೆ. ಬಟ್ ಎಕ್ಸ್ರೇ ಮಾಡಿದಾಗ ಏನು ಬೋನಿಗೆಲ್ಲ ಏನೂ ಆಗಿಲ್ಲ, ಅದು ಕಂಪ್ರೆಷನ್ ಜಾಸ್ತಿ ಆಗಿದೆ ಪ್ರೆಷರ್ಗೆ, ಅದಕ್ಕೆ ನಿಮ್ಗೆಲ್ಲ ಫುಲ್ ರೆಡ್ ಆಗಿ ಆತರ ಆಗಿದೆ ಅಂತ ಹೇಳಿ ಇದಾಗ್ತಾರೆ. ಆ ಟೈಮ್ ಅಲ್ಲಿ ನನ್ಗೆ ಫಸ್ಟ್ 2 days ಆ ಬ್ರೇಸಸ್ ಏನ್ ಕೊಟ್ಟಿದ್ರು ಅದು ಹಾಕ್ದಾಗ ನಂಗೆ ಏನು ಮಾಡಕೊಳಕ್ ಆಗ್ತಿಲ್ಲ. ಲೈಕ್ ನನ್ ಪರ್ಸನಲ್ ಕೆಲ್ಸಗಳು ಮಾಡ್ಕೊಳಕ್ ತುಂಬಾ ಕಷ್ಟ ಆಗ್ತಿತ್ತು. ಆ ಟೈಮಲ್ಲಿ ಆಕ್ಚುಲಿ ಮನೆಯವ್ರು ಎಲ್ಲರೂ ಇನ್ಫ್ಯಾಕ್ಟ್ ಗಿಲ್ಲಿ ಕೂಡ ಏನೋ ಅವನ್ ಕೆಲ್ಸನೇ ಮಾಡ್ಕೊಳಲ್ಲ ಅಂತ ಹೇಳ್ತೀವಿ ಮನೇಲಿ. ಅವನು ಕೂಡ ನನ್ಗೆ ಏನಾರು ನೀರ್ ಬೇಕು ಅಂದ್ರೆ ತಂದ್ಕೊಡೋದ್ರಿಂದ ಹಿಡಿದು ಎಲ್ಲರೂ ಲೈಕ್ ಚೆನ್ನಾಗಿ ನೋಡ್ಕೊಂಡ್ರು. ರಿಯಲಿ ಗುಡ್. ಓಕೆ, ಈ ಕ್ವಶನ್ ಯಾಕೆ ಹೇಳ್ದೆ ನಾನು ಅಂತಂದ್ರೆ, ನಿಮ್ಗೆ ಕಾಲೆಲ್ಲ ಸರಿ ಹೋಗುತ್ತೆ, ಆಮೇಲೆ ನೀವು ಕ್ಯಾಪ್ಟನ್ಸಿಗೆ ಬರ್ತೀರಿ. ರಕ್ಷಿತಾ ಒಂದು ಮಾತನ್ನ ಹೇಳ್ತಾರೆ ನಿಮ್ಗಲ್ಲಿ, ಅಂದ್ರೆ ನೀವು ಲಾಸ್ಟ್ ವೀಕ್ ಎಲ್ಲ ಕಾಲ್ ನೋವು ಅಂತ ಓಡಾಡ್ತಾ ಇದ್ರಿ, ಇವಾಗ ನೋಡಿದ್ರೆ ಹೀಲ್ಸ್ ಹಾಕೊಂಡು ಆರಾಮಾಗಿದ್ದೀರಾ ನೀವು ಅಂತ ಹೇಳಿ. ಅವಾಗ ಏನ್ ಅನ್ಸ್ತು ನಿಮಗೆ ಅಂತ? ಆಗ ನಂಗೆ ಒಂದ್ ಪಾಯಿಂಟ್ ಹೆಂಗೆಲ್ಲ ಯೋಚನೆ ಮಾಡ್ತಾರಲ್ವಾ ಅಂತ ಅನ್ಸ್ತು. ಬಟ್ ನಾನು ಅವಳಿಗೆ ಆಮೇಲೂ ಹೇಳ್ತೀನಿ, ಅದನ್ನ ನಾನೊಂದು ಹಾಫ್ ಡೇಗಿಂತ ಕಮ್ಮಿ ಹಾಕಿರ್ತೀನಿ. ಆಕ್ಚುಲಿ ಹೀಲ್ಸ್ ಹಾಕೊಳಕ್ ಫಸ್ಟ್ ಟ್ರೈ ಮಾಡ್ತೀನಿ ನಾನು, ಅದಾಗಲ್ಲ ನಂದು. ಆಮೇಲೆ ರಾಶಿಕನ್ ಹತ್ರ ಒಂದು ಬ್ಲಾಕ್ ಹೀಲ್ಸ್ ತರದ್ ವೆಡ್ಜಸ್ ತರ ಹಾಕೋತೀನಿ. ಅಂದ್ರೆ ನನ್ಗೆ ಏನಾಗ್ತಿತ್ತು ಅಂದ್ರೆ ವೀಕೆಂಡ್ ಅಲ್ಲೂ ರೆಡಿ ಆಗುವಾಗ್ಲೂ ಅಯ್ಯೋ ನಂಗೆ ರೆಡಿ ಆಗಕ್ ಆಗ್ತಿಲ್ಲ, ನಾನು ಏನು ಮಾಡ್ಕೊಳಕ್ ಆಗ್ತಿಲ್ಲ, ಡ್ರೆಸಸ್ ಆಲ್ ದ ಟೈಮ್ ಇಡೀ ವಾರ ನಂಗೆ ಡ್ರೆಸ್ ಅಪ್ ಆಗಕ್ ಆಗ್ತಿಲ್ಲ. ಅದೊಂಥರ ನಂಗೆ ತುಂಬಾ ಡಿಮೋಟಿವೇಟ್ ಆಗ್ತಿತ್ತು. ಬಿಕಾಸ್ ಎಲ್ಲರಿಗೂ ಮೇಕಪ್ ಆಗಿರ್ಲಿ, ಡ್ರೆಸ್ಸಿಂಗ್ ಅಪ್ ಆಗಿರ್ಲಿ, ಅದ್ ಅವ್ರು ಹೆಂಗಿದೆ ನನಗೆ ಗೊತ್ತಿಲ್ಲ, ನನಗೆ ಅದೊಂದು ಮೋಟಿವೇಶನ್ ತರಾನೇ ಇತ್ತು ಅಲ್ಲಿ ಒಳಗಡೆ. ನನ್ ರೆಡಿ ಆಗೋದಾಗಿರ್ಲಿ, ನನ್ ಬಟ್ಟೆಗಳು ಹಾಕೊಳ್ಳೋದಾಗಿರ್ಲಿ, ಸೊ ನಂಗೆ ತುಂಬಾ ಡಿಮೋಟಿವೇಟೆಡ್ ಫೀಲ್ ಆಗ್ತಿತ್ತು. ಸೊ ನೆಕ್ಸ್ಟ್ ವೀಕ್ ಐ ಲೈಕ್ ಇಲ್ಲ, ಐ ಹ್ಯಾವ್ ಟು ಟ್ರೈ ಅಂತ. ನನ್ ಬರೋ 1 ವಾರದ ಹಿಂದೆ ಕೂಡ ನಾನು ಪಾಯಿಂಟೆಡ್ ಹೀಲ್ಸ್ ಹಾಕಕ್ ತುಂಬಾ ಹೆದರ್ತಿದ್ದೆ. ಆ ಟ್ರಾಮಾ ತರ ಬಂದ್ಬಿಟ್ಟಿತ್ತು ನಂಗೆ, ಹೀಲ್ಸ್ ಹಾಕೇನಾರು ಆಗ್ಬಿಟ್ರೆ ಅಂತ. ಆ ಮೂಮೆಂಟ್ ಅಲ್ಲಿ ಲೈಕ್ ನಾನು ಅವಳು ನನ್ ನಾಟಕ ಅಂತೆಲ್ಲ ಹೇಳ್ಬೇಡ ಅಂತ ಅಲ್ಲೇ ಫುಲ್ ರೇಸ್ ಆಗ್ಬಿಡ್ತೀನಿ ನನ್ಗೆ. ನಂಗೆ ಹೆಂಗಂದ್ರೆ ಇವಾಗ ನನ್ಗೂ ಅವಳಿಗೂ ಸುಮಾರು ಸಲ ನಾನು ಅವಳನ್ನ ನಾಮಿನೇಟ್ ಮಾಡಿದೀನಿ, ಅವಳು ನನ್ನ ನಾಮಿನೇಟ್ ಮಾಡಿದಾಳೆ. ಇನ್ಫ್ಯಾಕ್ಟ್ ಲಾಸ್ಟ್ ವೀಕ್ ಕೂಡ ಅವಳು ನನ್ನ ನಾಮಿನೇಟ್ ಮಾಡಿದಾಗ ಲೈಕ್ ಐ ನೋ ರಕ್ಷಿತಾ ನನ್ನ ನಾಮಿನೇಟ್ ಮಾಡ್ತಾಳೆ ಅಂತ. ಬಟ್ ನನ್ ಯಾವಾಗ ಪರ್ಸನಲ್ ಆಗಿ ಅವಳು ಮಾಳು ಅಣ್ಣ ವ್ಯಕ್ತಿತ್ವ ಕಂಪೇರ್ ಮಾಡಿ ಧನುಷಕ್ ಕಾರಣ ಕೊಡುವಾಗ ನನ್ನ ಹೆಸರು ತಗೋತಾಳೆ, ಅದೊಂಥರ ಪರ್ಸನಲ್ ಅಟ್ಯಾಕ್ ತರ ಫೀಲ್ ಆಗುತ್ತೆ. ಅಂಟಿಲ್ ಅದ್ ಪರ್ಸನಲ್ ಆಗೋವರೆಗೂ ಐ ಆಮ್ ಓಕೆ ವಿತ್ ಇಟ್. ಸೊ ಆ ಪಾಯಿಂಟ್ ಅಲ್ಲಿ ಹಿಂಗ್ ಯಾರು ಯೋಚನೆ ಮಾಡ್ತಾರೆ ಅಂತ ಅನ್ಸ್ತು.